ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವ ಮಾತಾಡ್ತಿರೋದು. ಒಂದು ಜಾಗ ಮಾರಾಟಕ್ಕೆ ಬಂದಿದೆ, ಚಾಮರಾಜನಗರ ರಿಜಿಸ್ಟ್ರೇಷನು. 2 ಎಕರೆ 13 ಗುಂಟೆ ಬರುತ್ತೆ ನೋಡಿ ಸರ್. ಇದೇನು ನೋಡ್ತಾ ಇದ್ದೀರಾ, ಇದೇ ಡಾಂಬರ್ಗೆ ಟಚ್ ಆಗಿರೋಂಥ ಜಾಗ. 2 ಎಕರೆ 13 ಗುಂಟೆ ಬರುತ್ತೆ ತೋಟ ನೋಡಿ ಸರ್. ಇದೇನು ನೋಡ್ತಾ ಇದ್ದೀರಾ, ಇದು ತೆಂಗು, ಕೋಕೋನಟ್ಟು 150 ಗಿಡ ಇದೆ. ಕೋಕೋನಟ್ಟು ಎಲ್ಲ ಫಲ ಸ್ಟಾರ್ಟ್ ಆಗಿ ಆಲ್ರೆಡಿ ಇನ್ಕಮ್ ಇರೋ ಅಂಥ ತೋಟ ಇದು. ವಿಲೇಜ್ಗೆ ಜಸ್ಟ್ ಒಂದು 500 ಮೀಟ್ರ್ ಇದೆ. ಒಳ್ಳೆ ಸೆಕ್ಯೂರ್ ಜಾಗ ಸರ್. ನಿಮಗೆ ಚಾಮರಾಜನಗರಕ್ಕೆ ಕರೆಕ್ಟಾಗಿ ಇಲ್ಲಿ ಜಾಗದಿಂದ 10 ಕಿಲೋಮೀಟ್ರ್ ಬರುತ್ತೆ. ನಿಮಗೆ ಚಾಮರಾಜನಗರಕ್ಕೆ 10 ಕಿಲೋಮೀಟ್ರ್ ಬರುತ್ತೆ. ಒಳ್ಳೆ ಸೆಕ್ಯೂರ್ ಜಾಗ, ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಎಲ್ಲ ರೆಡಿ ಇರೋ ಅಂಥ ತೋಟ. 2 ಎಕರೆ 13 ಗುಂಟೆ ನೋಡಿ. ಆಲ್ರೆಡಿ ಇಲ್ಲಿ ಎಲ್ಲ ಫುಲ್ ಫಲ ಸ್ಟಾರ್ಟ್ ಆಗಿದೆ. ಫುಲ್ಲು ರೋಡ್ ಫೇಸಿಂಗ್ ನಿಮಗೆ ಹೆಚ್ಚು ಕಮ್ಮಿ ಒಂದು 700 ಅಡಿ 800 ಅಡಿ ರೋಡ್ ಫೇಸಿಂಗ್ ಇದೆ ಸರ್. ನಿಮಗೆ ರೋಡ್ಗೆ ತುಂಬ ಫ್ರಂಟು ನೋಡಿ, ಡಾಂಬರ್ ತೋರಿಸ್ತಾ ಇದ್ದೀನಲ್ಲ, ಈ ಡಾಂಬರ್ಗೆ ಟಚ್ ಆಗಿರೋಂಥ ಜಾಗ. ರೋಡ್ ಫೇಸಿಂಗ್ ನಿಮಗೆ ಹೆಚ್ಚು ಕಮ್ಮಿ ಒಂದು 600 ಇಂದ 700 ಅಡಿ ರೋಡ್ ಫೇಸಿಂಗ್ ಇದೆ. ನಿಮಗೆ ಒಳಗೆ ಅಡಿಕೆನೂ ಹಾಕಿದ್ದಾರೆ ನೋಡಿ. ಇವ್ರದ್ದು ಟೋಟಲಿ ಬಂದು ಇವ್ರದ್ದು 15 ಎಕರೆ ಜಾಗದಲ್ಲಿ ಇವ್ರು 2 ಎಕರೆ 13 ಗುಂಟೆ ಕೊಡ್ತಾಯಿದ್ದಾರೆ ಸಪ್ರೇಟು. ಒಳಗಡೆ ನೋಡಿ ಅಡಿಕೆನೂ ಕೂಡ ಹಾಕಿದ್ದಾರೆ. ಆ ಕಡೆ ಕಂಟಿವೇಷನ್ ಮಾಡಿದಾರಲ್ಲ, ಆ ಪೀಸು ಬರುತ್ತೆ. ತೆಂಗು ಮಾತ್ರ ಒಳ್ಳೆ ಅದ್ದೂರಾಗಿದೆ ಸರ್. ಫಲ ಮಾತ್ರ ನೋಡಿ, ತೋರಿಸ್ತಾ ಇದ್ದೀನಲ್ಲ ಇದು ನೋಡಿ. ಕರೆಕ್ಟಾಗಿ ಚಾಮರಾಜನಗರ್ಗೆ 10 ಕಿಲೋಮೀಟ್ರ್ ಅಂತರದಲ್ಲೇ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ನಿಮಗೆ 170 180 ಆಗ್ಬೋದು. ನಿಮಗೆ ಒಳ್ಳೆ ರೋಡ್ ಪ್ರಪೋಸು ಇದು. ನಿಮಗೆ ತಮಿಳ್ನಾಡು ಟು ಚಾಮರಾಜನಗರ ಹೈವೇ ಇದೆಯಲ್ಲ, ಹೈವೇಯಿಂದ ಜಸ್ಟ್ 1 ಕಿಲೋಮೀಟ್ರ್ ನಿಮಗೆ ಜಾಗಕ್ಕೆ. ತಮಿಳ್ನಾಡು ಟು ಚಾಮರಾಜನಗರ ಹೈವೇಗೆ ಕರೆಕ್ಟಾಗಿ ಜಾಗದಿಂದ 1 ಕಿಲೋಮೀಟ್ರ್ ನಿಮಗೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ಒಂದು 180 ಕಿಲೋಮೀಟ್ರ್ ಬರ್ಬೋದು ಅಂದ್ಕೊಂಡಿದ್ದೀನಿ. 175-180 ಕಿಲೋಮೀಟ್ರ್ ಬ್ಯಾಂಗ್ಳೂರು ನೋಡಿ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ, ಒಳ್ಳೆ ಸೆಕ್ಯೂರ್ ಜಾಗ ಸರ್. ಎಲ್ಲ ನಿಮಗೆ ಫಲ ಸ್ಟಾರ್ಟ್ ಇರೋದು. ನಿಮಗೆ ಫುಲ್ ಇನ್ಕಮ್ ತೋರಿಸ್ತೀನಿ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿಲಿ. ಈ ಗಿಡದಲ್ಲಿ ಹೆಂಗಿದೆ ಸೇಮ್ ಎಲ್ಲ ಗಿಡದಲ್ಲೂ ಅದೇ ಥರ ಇದೆ ಫಲ ನೋಡಿ. ಆ ಗಿಡದಲ್ಲಿ ನಿಮ್ಗೆ ತೋರಿಸ್ತಾನ ಸೇಮ್ ಅದೇ ಥರ ಇದೆ ಗಿಡದಲ್ಲೆಲ್ಲ ಫುಲ್ಲು. ಆಮೇಲೆ ಒಳ್ಳೆ ಸೆಕ್ಯೂರ್ ಜಾಗ ನಿಮಗೆ. ವಿಲೇಜಿಂದ ಜಸ್ಟ್ ಒಂದು 500 ಮೀಟ್ರ್ ಬರಬೇಕಾಗುತ್ತೆ. ನಿಮಗೆ ಅಲ್ಲಿ ಮೆಸ್ ಹಾಕಿದಾರಲ್ಲ ಸರ್, ತೋರಿಸ್ತಾ ಇದೆ ನೋಡಿ. ಮೆಸ್ ಹಾಕಿದಾರಲ್ಲ, ಇಲ್ಲಿಂದ ಲಾಸ್ಟ್ ಮೆಸ್ ಇದೆಯಲ್ಲ ಅಲ್ಲಿವರೆಗೆ ಫ್ರಂಟ್ ನಿಮಗೆ ಒಂದು 600 ಇಂದ 700 ಅಡಿ ರೋಡ್ ಫೇಸಿಂಗ್ ಇದೆ ಡಾಂಬರ್ಗೆ. ಒಳಗೆ ಅಡಿಕೆನೂ ಹಾಕೊಂಡಿದ್ದಾರೆ. ಒಳಗಡೆ ಅಡಿಕೆನೂ ಕೂಡ ಇದೆ. ಬಾಳೆ ಹಾಕಿದ್ದಾರೆ. ಬಾಳೆ ಇವಾಗ ಇದು ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಬೋರ್ ಇದೆ. ಬೋರ್ ಅಂದರೆ ನೀವು ಬಟ್ಟು ಅದರಲ್ಲಿ ಮೋಟ್ರ್ ಬಿಟ್ಕೋಬೇಕು. ಅವರು ಪಕ್ಕದ ಅವ್ರದ್ದೇ ಜಮೀನು ಇರೋದ್ರಿಂದ ಆ ಜಮೀನಿಂದನೇ ಇದು ಮಾಡ್ಕೊಂಡಿದ್ದಾರೆ. ಅದು ಬಟ್ ಈ ಜಮೀನಲ್ಲೂ ಒಂದು ಬೋರ್ ಇದೆ, ಅದಕ್ಕೆ ನೀವು ಮೋಟ್ರ್ ಬಿಟ್ಕೋಬೇಕು. ಈ ಜಮೀನು ಅವ್ರದ್ದು ಹೆಚ್ಚು ಕಮ್ಮಿ ಒಂದು 8ರಿಂದ 10 ಎಕರೆ ಇದೆ. ಅದರಲ್ಲಿ ಇವರು ಒಂದು 2 ಎಕರೆ 13 ಗುಂಟೆ ಸಪ್ರೇಟ್ ಇದೆ, ಅದನ್ನು ಮಾತ್ರ ಕೊಡ್ತಾರದು ಇವರು. ನೋಡ್ಕೊಳ್ಳಿ, ನಿಮ್ಗೆ ಎಲ್ಲ ಗಿಡದಲ್ಲೂ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ. ಸೇಮ್ ವೀಡಿಯೋದಲ್ಲಿ ಏನು ತೋರಿಸ್ತಿದ್ದೀನಿ ಸರ್, ಸೇಮ್ ಇದೇ ಥರ ಇದೆ ಎಲ್ಲ. ಆಮೇಲೆ ಇದು ನಿಮಗೆ ಪರ್ಚೇಸ್ ಮಾಡಿರೋಂಥ ಪ್ರಾಪರ್ಟಿ ನೋಡಿಲಿ. ಸ್ವಯರಿತ ಆರ್ತಿ ಪಿತ್ರಹಿತ ಅಲ್ಲ ನೋಡಿಲಿ. ಎಲ್ಲ ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ ನೋಡಿಲಿ. ಎಲ್ಲ ಗಿಡದಲ್ಲ ಸೇಮ್ ಇದೇ ಥರ ಇದೆ ಫಲ. ಏನು ಫುಲ್ ಅಗತ್ಕೊಂಡಿದೆ ಸರ್ ಗಿಡದಲ್ಲಿ ನೋಡ್ಕೊಳ್ಳಿ ನೋಡಿ. ಎಲ್ಲ ಗಿಡದಲ್ಲೂ ಹಿಂಗೆ ಇದೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿರೋಂಥ ಜಾಗ, ತುಂಬ ಚೆನ್ನಾಗಿದೆ ನೋಡಿ ಸರ್. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಡೈರೆಕ್ಟ್ 1 or 2 ಸೆಂಡಿಂಗ್ ಕೊಡೋಣ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ ನೋಡಿ. ಇಂಥ ತೋಟ ನಿಮಗೆ 1 ಎಕರೆ 2 ಎಕರೆ ನೋಡೋರು ಸಿಗೋಲ್ಲ. ತುಂಬ ಚೆನ್ನಾಗಿರೋಂಥ ತೋಟ, ಒಳ್ಳೆ ರೆಡಿ ಇರೋಂಥ ತೋಟ. ಆಲ್ರೆಡಿ ಎಲ್ಲ ಫೆನ್ಸ್ ಮಾಡಿದ್ದಾರೆ. ನೀಟಾಗಿ ನೀವು ಒಂದ್ಸಲ ಫೆನ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಟೋಟಲ್ ನಮಗೆ ಒಂದು 150-160 ತೆಂಗಿನ ಗಿಡಗಳಿದೆ. ಆಲ್ರೆಡಿ ಇನ್ಕಮ್ಮು ನಿಮಗೆ ಬರೋ ಅಂಥ ಗಿಡ ನೋಡಿ. ಇದು ನಿಮಗೆ ತಮಿಳ್ನಾಡು ಚಾಮರಾಜನಗರ ಹೈವೇಯಿಂದ ಜಸ್ಟ್ 1 ಕಿಲೋಮೀಟ್ರ್ ಇರೋದು. ಒಳ್ಳೆ ವಾಟರ್ ಬೆಲ್ಟ್ ಇರೋಂಥ ಇದ್ದಾರೆ ನಿಮಗೆ ಇಲ್ಲಿ. ಇದು ನಿಮಗೆ ಚಿಕ್ಕೋಳೆ ಡ್ಯಾಮ್ ಇದೆಯಲ್ಲ, ಚಿಕ್ಕೋಳೆ ಡ್ಯಾಮ್ ಅಟ್ಯಾಚ್ ಬರುತ್ತೆ ಅದು ನೋಡಿ. ತೋಟ ಮಾತ್ರ ಒಳ್ಳೆ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಅಲ್ಲಿ ತೋರಿಸ್ತಾ ಇದನ್ನಲ್ಲ ಪಕ್ಕದ್ದು ಬಾಳೆ ಹಾಕಿದಾರಲ್ಲ, ಅದು ಇವ್ರದೇನೆ. ಬಾಳೆಯಿಂದ ಈ ಕಡೆಗೆ ಕೊಡೋದು.
ಎಲ್ಲ ಗಿಡದಲ್ಲಂತೂ ಭಯಂಕರ ಆಶ್ಚರ್ಯವಾಗಿದೆ ಗಿಡ. ಇದು ಎಳ್ಳಿ ಮರ ಕಾಯಿ ಮಾತ್ರ ಇಲ್ಲಿ ಹೊಡಿಲಿ, ಎಲ್ಲ ಗಿಡದಲ್ಲೂ ಫುಲ್ ಒಗೆದ್ಕೊಂಡಿದೆ ಕಾಯಿ ಮಾತ್ರ. ಈ ಜಮೀನಿಂದ ಚಾಮರಾಜನಗರ ಬರೀ 10 ಕಿಲೋಮೀಟ್ರು. ಈ ಮೈಸೂರು ಬೆಂಗಳೂರು ಅವ್ರು ನೋಡೋರಿಗೆ ಒಳ್ಳೆ ಜಾಗ, ತುಂಬ ಸೂಟಬಲ್ ಆಗಿದೆ. ನೋಡಿ, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಶಿವ ಪ್ರಾಪರ್ಟಿ ಯಾರು ಹೊಸ್ದಾಗಿ ನೋಡ್ತಿದ್ದಾರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋಗಳು ಮಾಡೋಕ್ಕೆ ನಮಗೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಗಲಿ. ನೋಡಿ ಸರ್, ತಗೊಳ್ಳೋರಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಾಲ್ ಮಾಡಿ. ಸುಮ್ಮನೆ ಎಲ್ಲಿ ಬರುತ್ತೆ ಏನು ಅಂತ ಕೇಳೋಕ್ಕೆಲ್ಲ ಹೋಗ್ಬೇಡಿ. ಸ್ವಯರ್ಜಿತ ಆಸ್ತಿ ಇದು. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟು ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ಗೆ ಹೋಗಬೇಕಾಗುತ್ತೆ. ಸಾಯಿಲ್ ಬಂದು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಇದೇ ಥರ ರೆಡ್ ಸಾಯಿಲ್ ಬರುತ್ತೆ. ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ. ಬಟ್ ನೀವು ಒಂದು ಹೇಳಿದ್ನಲ್ಲ, ನಿಮಗೆ ಒಂದು ಮೋಟ್ರ್ ಬಿಟ್ಕೋಬೇಕು. ನೋಡಿ, ಎಲ್ಲ ರೆಡಿಯಾಗಿದೆ. ನೋಡಿ, ಇದಕ್ಕೆ ಅರಿಶಿನ ಹಾಕಿದ್ರು, ಅರಿಶಿನ ಕಿತ್ತು ಎಲ್ಲ ಈಗ ಕಂಟಿವೇಷನ್ ಮಾಡಿದ್ದಾರೆ. ನೀವು ಎಳ್ನೀರು ಕೊಟ್ಕೊಂಡ್ರೂ ದುಡ್ಡು ಮಾಡ್ಕೋಬೋದು ಸರ್ ಇದರಲ್ಲಿ. ತುಂಬ ಚೆನ್ನಾಗಿದೆ ತೋಟ ಮಾತ್ರ. ನೋಡಿ, ಸಾಯಿಲ್ ಮಾತ್ರ ಒಳ್ಳೆ ಕುಂಕುಮ ಥರ ಇದೆ ಸಾಯಿಲ್ ಮಾತ್ರ. 1 ಎಕರೆ 2 ಎಕರೆ ತೋಟ ಕೇಳೋರಿಗೆ ಒಳ್ಳೆ ಅದ್ದೂರಿಯಾಗಿರೋಂಥ ತೋಟ. ಒಂದು ಬೋರ್ವೆಲ್ ಇದೆ ನೋಡಿ, ಬೋರ್ವೆಲ್ ಇದೆ, ತೋರಿಸ್ಕೊಡ್ತೀನಿ. ಅದಕ್ಕೆ ನೀವು ಮೋಟ್ರ್ ಬಿಟ್ಕೋಬೇಕು. ಆ ಬಾಳೆ ಹಾಕಿದಾರಲ್ಲ, ಅದು ಅವ್ರದೇ. ನಿಮ್ಗೆ ಯಾವಾಗಲೇ ಹೇಳಿದೆ. ನೋಡಿ, ಇಲ್ಲಿ ಅರಿಶಿನ ಹಾಕಿ ತೋಟದೊಳಗಡೆ ಅರಿಶಿನ ಬೆಳೆದಿದ್ದಾರೆ. ನೋಡಿ, ತೋಟದೊಳಗಡೆ ಅರಿಶಿನ ಹಾಕಿ, ಅರಿಶಿನ ಕೂಡ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ನೋಡಿ, ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಇದು ಒಂದು ಮೋಟ್ರ್ ಕುಳಿ ಇದೆ. ಇದಕ್ಕೆ ಒಂದು ಮೋಟ್ರ್ ಬಿಟ್ಕೋಬೇಕು. ಬೋರ್ ರೆಡಿ ಇದೆ. ನಿಮಗೆ ಬರೀ ಒಂದು 2 ಲೆಂತ್ 3 ಲೆಂತೆಲ್ಲ ನೀರಿದೆ. ಇದು ಫುಲ್ಲು. ನೀವು ಒಂದು ಮೋಟ್ರ್ ಬಿಟ್ಕೋಬೇಕು. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ.